ಆತ್ಮೀಯ ವಿದ್ಯಾರ್ಥಿಗಳೇ, ಆದರ್ಶ ವಿದ್ಯಾಲಯ ಪರೀಕ್ಷೆ 2026 ಈ ವರ್ಷ ನಡೆಯುವಂತಹ ಪರೀಕ್ಷೆ 22/3/2026 ಭಾನುವಾರದಂದು ನಡೆಯುವಂತಹ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಿಸಿದ ಕೊನೆಯ ಹಂತದ ತಯಾರಿಕೆಗೆ 2021ರ ಕ್ವಶನ್ ಪೇಪರನ್ನು ಬಿಡಿಸೋಣ. ಇದರಲ್ಲಿ ಬಂದಂತಹ ಕೆಲವೊಂದು ಪ್ರಶ್ನೆಗಳು ಇದೇ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಏನಾಗಬಹುದು ಅಂತಂದ್ರೆ ಪುನರಾವರ್ತಿಸಬಹುದು. ಹಾಗಾಗಿ ಆ ಕ್ವಶನ್ ಪೇಪರ್ನಲ್ಲಿರುವಂತಹ ಕೆಲವೊಂದು ಪ್ರಶ್ನೆಗಳನ್ನು ಏನು ಮಾಡೋಣ ಇವತ್ತೊಂದು ಬಿಡಿಸೋಣ. ಇಲ್ಲಿ ನಂಬರ್ ಸಿರೀಸ್ ಅಂತ ಕರಿತೀವಿ, ಸಂಖ್ಯೆಗಳು ಅದಕ್ಕೆ ಸರಣಿ ರೀತಿಯಾಗಿದ್ದು. ಇಲ್ಲಿ ನೋಡ್ರಿ ಏನಿದೆ 2, 5, 8, 11. ಹಾಗಾದ್ರೆ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳ್ತಿದ್ದಾರೆ. ಇಲ್ಲಿ ಮೊದಲನೇ ಸಂಖ್ಯೆಗೂ ಮತ್ತು ಎರಡನೇ ಸಂಖ್ಯೆಗೆ ಇರುವಂತಹ ವ್ಯತ್ಯಾಸವನ್ನು ನೋಡ್ರಿ. ಏನಿದೆ ಅಂತಂದ್ರೆ 2ರಲ್ಲಿ +3 ಅಂತ ಮಾಡಿದ್ರೆ ಅಂದ್ರೆ 3 ಕೂಡಿಸಿದ್ರೆ 5 ಬಂದಿದೆ. 5ರಲ್ಲಿ +3 ಕೂಡಿಸ್ರಿ 8 ಬಂದಿದೆ. 8ರಲ್ಲಿ +3 ಕೂಡಿಸಿದ್ರೆ 11 ಬಂದಿದೆ. ಇನ್ನು ನ್ಯಾಚುರಲ್ ಮುಂದಿನ ಏನ್ ಮಾಡ್ರಿ 11ರಲ್ಲಿ 3 ಕೂಡಿಸ್ರಿ ಮುಂದಿನ ಸಂಖ್ಯೆ ಯಾವುದಿದೆ ರೀ 14. ಹಾಗಾಗಿ ಸರಿಯಾದಂಥ ಉತ್ತರ ಏನಾಗ್ತದೆ ಅಂದ್ರೆ 14 ಅಂತೇಳಿ. ಇನ್ನು ಎರಡನೇ ಪ್ರಶ್ನೆ ನೋಡ್ರಿ, ಏನಿದೆ ಈ ಸಂಖ್ಯಾ ಸರಣಿಯಲ್ಲಿ ಬಿಟ್ಟು ಹೋಗಿರುವಂತಹ ಸಂಖ್ಯೆ ಯಾವುದು ಅಂತ ಹೇಳಿ. ಏನಿದೆ ರೀ 1, 2, 4, 8, 16 ಡ್ಯಾಶ್ ನೆಕ್ಸ್ಟ್ 64. ನಮಗೆ ಫಸ್ಟಿಗೆ ನೋಡೋಣ. ಅಂದ್ರೆ 1 ಗುಂಡ್ಲೆ 2 ಅಂದ್ರೆ ಒಂದು ಎಡ್ಲೆ 2 ಆಗಿದೆ. ನೆಕ್ಸ್ಟ್ 2 ಎಡ್ಲೆ 4, ನೆಕ್ಸ್ಟ್ 4 ಎಡ್ಲೆ 8, 8ಕ್ಕೆ 8 ಎಡ್ಲೆ 16. ನೆಕ್ಸ್ಟ್ 16 ಏನ್ ಮಾಡ್ರಿ ಗುಣಾಕಾರ ಮಾಡ್ರಿ 16 ಎಡ್ಲೆ 32 ಅಂದ್ರೆ ಇಲ್ಲಿ 32 ಅಂತ ಸರಿಯಾದಂತ ಉತ್ತರ 32. ಇನ್ನು ಮುಂದಿನ ಸಂಖ್ಯೆ ಆದಿಲ್ಲ ಅಂತ ನೋಡಿದ್ರೆ 2 ಮಾಡಿದ್ರೆ 37 ಎಡ್ಲೆ 64 ಬರುತ್ತೆ. ಹೀಗಾಗಿ ಸರಿಯಾದಂತ ಉತ್ತರ 32. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡ್ರಿ, ಏನಿದೆ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ್ದನ್ನು ಆಯ್ಕೆ ಮಾಡಿ ಅಂತ ಹೇಳಿ. ಗುಂಪಿಗೆ ಸೇರದ ಯಾವ ಸಂಖ್ಯೆ ಗುಂಪಿಗೆ ಸೇರಲ್ಲ ಅಂತ ಹೇಳಿ ಆಯ್ಕೆ. ಇಲ್ಲಿ ನೋಡ್ರಿ ಫಸ್ಟ್ ಕೊಟ್ಟಿರುವಂತ ಉತ್ತರ ನೋಡೋಣ. 4 12, 6 18, 10 30, 12 24. ಕೊಟ್ಟಿರೋ ನೋಡೋದ್ರಾಗ ಇಲ್ಲಿ 4 ಮತ್ತು 12 ನಡುವೆ 4 ಮೂರ್ಲೆ 12 ಇದೆ. ಸರಿ ರೀ. ನೆಕ್ಸ್ಟ್ 6 ಮತ್ತು 18 ನಡುವೆ ನೋಡೋಣ. 6 ಮೂರ್ಲೆ ಗುಣಾಕಾರ ಮಾಡಿದ್ರೆ 6 ಮೂರ್ಲೆ 18 ಇದೆ ಅಂತೆ. ನೆಕ್ಸ್ಟ್ 10 ಮತ್ತು 30 ಬಗ್ಗೆ ನೋಡಿದ್ರೆ 10 ಮೂರ್ಲೆ 30 ಅಂತಿದೆ. ನೆಕ್ಸ್ಟ್ ಇಲ್ಲೇನಿದೆ ಅಂತಂದ್ರೆ 10 12 ಎಡ್ಲೆ 24 ಇದೆ. ಹಾಗಾಗಿ ಗುಂಪಿಗೆ ಸೇರೋದು ಇವೆಲ್ಲವೂ ಕೂಡ 3ರಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಉತ್ತರ ಬಂದಿದೆ. ಇಲ್ಲಿ ಮಾತ್ರ ಏನಾಗಿದೆ 2 ಬಂದಿದೆ. ಹಾಗಾಗಿ ಯಾವುದ್ರ ಉತ್ತರ ಡಿ ಗುಂಪಿಗೆ ಸೇರದ ಪದವಾಗಿದೆ. ಇನ್ನು ನೆಕ್ಸ್ಟ್ 4ನೇ ಪ್ರಶ್ನೆ ನೋಡ್ರಿ, ಏನಿದೆ ಇದು ಕೂಡ ಸೇಮ್ ಗುಂಪಿಗೆ ಸೇರದ ಪದವನ್ನು ಆಯ್ಕೆ ಮಾಡಿ ಅಂತ ಹೇಳಿ. ಆಯ್ಕೆ ಮಾಡಿದಾಗ ನೋಡ್ರಿ ನಂಬರ್ ಸಿರೀಸ್, ಇದು ಆಲ್ಫಾಬೆಟ್ ಸಿರೀಸ್ ಅಂತ ಕರಿತೀವಿ. ಇಲ್ಲಿ CEG DFI BDF ಅಂತೇಳಿ KMO ಅಂತೇಳಿ ಏನ್ ಮಾಡ್ಬೇಕು ಅಂತಂದ್ರೆ ಇದ್ರಲ್ಲಿ ಯಾವ್ದು ಸರಿ ಅಂತಂದ್ರೆ ಫಸ್ಟ್ ನಾವು ABCD ಏನ್ ಮಾಡ್ಕೋಬೇಕು ಅಂದ್ರೆ ನಂಬರ್ ಹಾಕೋತ ಹೋಗ್ಬೇಕು. ಅಂದ್ರೆ ABCDEFGHIJKLMNOPQR ಸಾಕು ಓತನ ಅಷ್ಟೇ ಇದೆ ಲಾಸ್ಟಿಗೆ. ನೋಡೋಣ 1 2 3 4 5 6 7 8 9 10 11 12 13 14 15 16 17 18 19 ತನಕ ಲಾಸ್ಟ್ ಓ ಇದೆ. ಹೀಗಾಗಿ ನಾನು ಕಡಿಮೆ ತೊಗೊಂಡಿದ್ದೇನೆ. ನೆಕ್ಸ್ಟ್ ಹಾಗಾದ್ರೆ ಬರೀರಿ CEG ಸ್ಥಾನ ಬೆಲೆ ನೋಡ್ರಿ. CEG ಸಿ ಅಂದ್ರೆ 3ನೇ ಸ್ಥಾನದಲ್ಲಿದೆ, ಕರೆಕ್ಟ್ ರೀ. E 5ನೇ ಸ್ಥಾನದಲ್ಲಿದೆ, G 7ನೇ ಸ್ಥಾನದಲ್ಲಿದೆ, ಅಂದ್ರೆ 3 5 7 ಅಂತ ಹೇಳಿ. ನೆಕ್ಸ್ಟ್ DFI ನೋಡ್ರಿ, DFI D 4ನೇ ಸ್ಥಾನದಲ್ಲಿದೆ, F 6ನೇ ಸ್ಥಾನದಲ್ಲಿದೆ. ನಂತರ ಆ ಏನಿದೆ 9ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ BDF ಅಂತೇಳಿ
ಬಿ ಡಿ ಎಫ್ ನೋಡ್ರಿ, ಬಿ 2ನೇ ಸ್ಥಾನದಲ್ಲಿದೆ, ಡಿ 4ನೇ ಸ್ಥಾನದಲ್ಲಿದೆ, ಎಫ್ 6ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ಕೆ ಎಂ ಓ ಅಂತೇಳಿ, ಸೊ ಇದು ಕೆ ಎಷ್ಟನೇ ಸ್ಥಾನದಲ್ಲಿದೆ ರೀ? ಸೊ 11ನೇ ಸ್ಥಾನದಲ್ಲಿದೆ, ಎಂ 13ನೇ ಸ್ಥಾನದಲ್ಲಿದೆ, ನಂತರ ಓ 15ನೇ ಸ್ಥಾನದಲ್ಲಿದೆ. ಸೊ ಡಿಫರೆನ್ಸ್ ನೋಡೋಣ, ಪ್ರತಿಯೊಂದನ್ನು ಈಗ ನಾವು ಸಂಖ್ಯೆ ಮುಖಾಂತರ ಬರೆದಿದ್ದೀವಿ. ಸೊ ಡಿಫರೆನ್ಸ್ ನೋಡೋಣ. ಸೊ 3, 5, 7ರಲ್ಲಿ ಏನಿದೆ ರೀ? ಸೊ 2 ಡಿಫರೆನ್ಸ್ ಇದೆ, ಸರಿ ರೀ. ಸೊ ನೆಕ್ಸ್ಟ್ 4, 4ರಿಂದ 6 ಅಂದ್ರೆ 2 ಡಿಫರೆನ್ಸ್ ಇದೆ ರೀ. 6ರಿಂದ 9 ಅಂದ್ರೆ 3 ಡಿಫರೆನ್ಸ್ ಇದೆ. ನಂತರ ಇಲ್ಲಿ ಕೆಳಗಡೆ ನೋಡ್ರಿ ಬಿ ಡಿ ಎಫ್ ದು, ಸೊ ಇಲ್ಲಿ 2 ಡಿಫರೆನ್ಸ್ ಇದೆ. ಸೊ ಇಲ್ಲಿ ಕೂಡ 2 ಡಿಫರೆನ್ಸ್ ಇದೆ. ನಂತರ ಇಲ್ಲಿ ಕೂಡ 2 ಡಿಫರೆನ್ಸ್ ಇದೆ. ಸೊ ನಂತರ 2 ಡಿಫರೆನ್ಸ್ ಇದೆ. ಎಲ್ಲ ಕಡೆಗೂ 2 ಡಿಫರೆನ್ಸ್ ಇದೆ. ಬಟ್ ಏನಾಗಿದೆ, ಎರಡನೇದು ಡಿ ಎಫ್ ಐ ಅನ್ನೋದು ಒಂದ್ ಕಡೆ 2 ಒಂದ್ ಕಡೆ 3 ಇರೋದ್ರಿಂದ ಗುಂಪಿಗೆ ಸೇರದ ಪದ ಯಾವುದು ಅಂತಂದ್ರೆ ಡಿ ಎಫ್ ಐ ಅಂತ ಹೇಳಿ. ಸೊ ಹಾಗಾಗಿ ಗುಂಪಿಗೆ ಸೇರದ ಪದ ಬಿ ಅಂತ ಹೇಳಿ, ಸರಿ. ಸೊ ನೆಕ್ಸ್ಟ್ 5ನೇ ಪ್ರಶ್ನೆ ನೋಡ್ರಿ, ಏನಿದೆ? ಸೊ ಕೆಳಗಿನವುಗಳಲ್ಲಿ ಬಿಡಿ ಮತ್ತು 10ರ ಸ್ಥಾನದ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ದೊರೆಯುವಂತಹ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಹೇಳಿ. ಹಾಗಾಗಿ ಕೊಟ್ಟಿರುವಂತಹ 4 ಆಪ್ಷನ್ಸ್ ನಲ್ಲಿ ಫಸ್ಟ್ ಏನ್ ಮಾಡ್ಕೋಬೇಕು ಅಂತಂದ್ರೆ ಬಿಡಿ ಸ್ಥಾನ ಮತ್ತು 10ರ ಸ್ಥಾನ 2 ಅಂಕಿಗಳನ್ನು ಬದಲು ಮಾಡ್ಕೊಂಡು ಬರಿಬೇಕು. ಸೊ ಹಾಗಾಗಿ ನೋಡೋಣ ಏನಿದೆ ಫಸ್ಟ್. ಸೊ ಇಲ್ಲಿ ನೋಡಿ, ಈ ಕಡೆ ದಂಡಿಗೆ ಮಾಡ್ತೀನಿ. ಸೊ ಒಂದಿದ್ದು 327 ಅಂತೇಳಿ. ಸೊ 3ಅನ್ನು ಹಾಗೆ ಬರೀಬೇಕು, ಯಾಕಂದ್ರೆ ಇಲ್ಲಿ 100 ಸ್ಥಾನದ ಅಂಕಿಗಳನ್ನು ನಾವು ಅದಲು ಬದಲು ಮಾಡಂಗಿಲ್ಲ. ಬಟ್ ಇಲ್ಲಿ ಬಿಡಿ ಸ್ಥಾನ ಮತ್ತು 10ರ ಸ್ಥಾನ 2 ಎಕ್ಸ್ಚೇಂಜ್ ಮಾಡಿದಾಗ, ಸೊ ಬಿಡಿ ಇದ್ದಿದ್ದು 10ರ ಸ್ಥಾನದಾಗ ಬರೀತೀನಿ 7, ನಂತರ 10 ಇದ್ದಿದ್ದು ಬಿಡಿ ಸ್ಥಾನದಾಗ ಅಂದ್ರೆ ಸೊ 377 ಆಯ್ತು. ಇನ್ನು ನೆಕ್ಸ್ಟ್ ಬಿ ಇದೆ ನೋಡ್ರಿ. ಸೊ 354. ಸೊ 3 ಹಾಗೆ ಬರೀತೀನಿ. ಸೊ 4 ಇದ್ದಿದ್ದಾನೆ ಬಿಡಿ ಸ್ಥಾನ ಇದ್ದಿದ್ದು 10ರ ಸ್ಥಾನದಾಗ ಬರೀತೀನಿ. ಸೊ 10ರ ಸ್ಥಾನ ಇದ್ದಿದ್ದು ಬಿಡಿ ಸ್ಥಾನದಾಗ. ಸೊ ನೆಕ್ಸ್ಟ್ 3. ಸೊ 318. ಸೊ ಇದು ಕೂಡ ಹಾಗೆ. ಸೊ 881. ನೆಕ್ಸ್ಟ್ ಡಿ. ಸೊ 393 ಇದೆ. ಸೊ ಇದನ್ನು 3 3 9. ಸೊ ಕೊಟ್ಟಿರುವಂತಹ ಸಂಖ್ಯೆಗಳು ನೋಡ್ರಿ, ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಅದರ ಬದಲು ಮಾಡಿದಾಗ ದೊರೆಯುವಂತಹ ಅತಿ ಚಿಕ್ಕ ಸಂಖ್ಯೆ ಸೊ ಇಲ್ಲಿ 339 ಅಂತ ಆಗುತ್ತೆ. ಸೊ ಹಾಗಾಗಿ ಸರಿಯಾದಂತ ಉತ್ತರ ಏನಿದೆ ರೀ? ಸೊ ಡಿ ಸರಿಯಾದಂತ ಉತ್ತರ. ಧನ್ಯವಾದಗಳು. ಮತ್ತೆ ಮುಂದಿನ ತರಗತಿಯಲ್ಲಿ ಮುಂದಿನ ಲೆಕ್ಕಗಳನ್ನು ಏನ್ ಮಾಡೋಣ, ಸೊ ಮತ್ತೊಮ್ಮೆ ಬಿಡಿಸೋಣ. ಧನ್ಯವಾದಗಳು.